ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ. ಈ ಪದವನ್ನ ನಾವೆಲ್ಲರೂ ಕೇಳಿದ್ದೀವಿ. ನಾವೆಲ್ಲರೂ ಒಂದಲ್ಲ ಒಂದು ಕೆಲಸವನ್ನ ಮಾಡ್ತಾನೆ ಇದ್ದೀವಿ, ಕಾರಣ ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ. ಹಾಗಾದ್ರೆ ನಾವು ಹಣ ಗಳಿಸೋ ಉದ್ದೇಶ ಇಷ್ಟೇನಾ? ಈ ಚಿಕ್ಕ ಕಥೆಯನ್ನ ಕೇಳಿ. ಶ್ರೀಮಾತೆ ಶಾರದಾ ದೇವಿಯವರ ಆಶ್ರಯದಲ್ಲಿ ಬೆಳೆದಂತಹ ಒಬ್ಬ ಯುವಕ ವೈದ್ಯಕೀಯ ಪದವಿಯನ್ನ ಮುಗಿಸಿದ್ದ. ಖಾಸಗಿ ಆಸ್ಪತ್ರೆಯನ್ನ ಪ್ರಾರಂಭಿಸಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಮಾತೆಯವರನ್ನ ಉದ್ಘಾಟನೆಗೆ ಅಂತ ಕರೆಯೋದಕ್ಕೆ ಅಂತ ಬಂದ. ಆಗ ಮಾತೆಯವರು ಆತನನ್ನ ಕೇಳ್ತಾರೆ, ನಾನು ಅಲ್ಲಿಗೆ ಬಂದು ಏನ್ ಮಾಡ್ಲಪ್ಪ ಅಂತ ಹೇಳಿ. ಆಗ ಯುವಕ ಹೇಳ್ತಾನೆ, ಅಮ್ಮ, ಸುತ್ತಮುತ್ತಲಿನ ಯಾವುದೇ ಊರಿನಲ್ಲಿ ನನ್ನಂತ ದೊಡ್ಡ ಆಸ್ಪತ್ರೆ ಇಲ್ಲ, ಹಾಗಾಗಿ ಎಲ್ಲ ರೋಗಿಗಳು ನನ್ನ ಆಸ್ಪತ್ರೆಗೆನೆ ಬರ್ತಾರೆ. ನನ್ನ ಆಸ್ಪತ್ರೆ ರದ್ದೆ ಆಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡೋದಕ್ಕೆ ಬನ್ನಿ ಅಂತ ಕರೀತಾನೆ. ಆಗ ಮಾತೆಯವರು ಹೇಳ್ತಾರೆ, ಎಲ್ಲ ಜನರಿಗೆ ರೋಗ ಬೀಳಲಿ, ಎಲ್ಲರೂ ನಿನ್ನ ಆಸ್ಪತ್ರೆಗೇನೆ ಬರ್ಲಿ ಅಂತ ಹೇಳಿ ನಾನು ಹೇಗೆ ಆಶೀರ್ವಾದ ಮಾಡ್ಲಪ್ಪ? ಇದು ನನ್ನ ಕೈಯಿಂದ ಅಂತೂ ಸಾಧ್ಯನೇ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಆ ಯುವಕ ಗಾಬರಿಯಾಗಿ ನಿಂತ್ಕೊಂಡ್ಬಿಡ್ತಾನೆ. ಆಗ ಮಾತೆಯವರು ಹೇಳ್ತಾರೆ, ನೋಡಪ್ಪ, ನಿನ್ನ ಆಸ್ಪತ್ರೆ ರದ್ದೆ ಆಗ್ಲಿ ಅಂತ ಹೇಳಿ ನಾನು ಅಲ್ಲಿ ಬರೋದಿಲ್ಲ. ಅಲ್ಲಿ ಬಂದಂತಹ ರೋಗಿಗಳಿಗೆ ಗುಣಮುಖವಾಗ್ಲಿ, ನಿನ್ನ ಕೈಯಿಂದ ಅವರಿಗೆ ಒಳ್ಳೆ ಚಿಕಿತ್ಸೆ ಸಿಗ್ಲಿ ಅಂತ ಹೇಳಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಆ ಆಸ್ಪತ್ರೆಯ ಉದ್ಘಾಟನೆಗೆ ಅವರು ಹೋದ್ರಂತೆ.